ಮೇಡಮ್ ಈ ಕಡೆ ಮೇಡಮ್. ಓಕೆ ಮೇಡಮ್. ಇದೇನ್ ಗೊತ್ತಮ್ಮ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನಲ್ ಅಂದ್ರೆ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು. ಬೇಸಿಕಲಿ ನೀವಿದ್ದೀರಿ ರಾಜಸ್ಥಾನದಲ್ಲಿ, ಬೇಸಿಕಲಿ ಮಾತಾಡಕ್ ಹೋಗ್ಬಾರ್ದು. ಒಬ್ಬರ ಬಗ್ಗೆ ಮಾತಾಡಿದ್ರೆ ಓಕೆ, ನಾನೆಲ್ಲ ಫೇಸ್ ಮಾಡ್ತೀನಿ, ಕೋರ್ಟ್ ಗೀಟ್ ಕಚೇರಿ ಫೇಸ್ ಮಾಡ್ತೀನಿ. ನನ್ನ ಬಗ್ಗೆ, ಅಪ್ಪವ್ರ ಬಗ್ಗೆ, ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದ್ ಏನ್ ಕೇಳೋದು ಗೊತ್ತಮ್ಮ, ಇದು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಗಿತ್ತಮ್ಮ. ಪರ್ಸನಲ್ ನಂದು ಅಂತಂದ್ರೆ ಓಕೆ ಅಮ್ಮ, ನಂದು ಪರ್ಸನಲ್ ಅಂದ್ರೆ ಅಮ್ಮ, ಇವ್ರು ಮಾತಾಡಿದ್ರಲ್ಲಮ್ಮ, ಇವ್ರಿಗೆ ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ, ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡು ಮಾತಾಡಿದ್ದಾರೆ. ತಾಯಿ ಅಂದ್ರೆ ಲೈಕ್ ನಾಟೆ ಈಗ ರೆಗ್ಯುಲರ್ ಮಾತಾಡಿದ್ರೆ ಓಕೆ ಅಮ್ಮ. ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆದ್ರೆ ಬೇರೆಯವರಿಂದ ಗೊತ್ತಿಲ್ಲಮ್ಮ, ಐ ಡೋಂಟ್ ವಾಂಟ್, ನನಗೆ ಅದು ಸಂಬಂಧ ಇಲ್ಲ. ಇದು ಬಂದ್ಬಿಟ್ಟಮ್ಮ, ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಕೊಟ್ಟಿದ್ದು? ಒಂದು 7 years ಬ್ಯಾಕ್ ಅಮ್ಮ. 7 years ಬ್ಯಾಕ್ ನಾನು ಕ್ಲಿಯರ್ ಮಾಡಿ, ಒಬ್ಬ ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದೆ. ಈಗ ನಾನು ಅವ್ನ ಮನೆ ಬಾಗಿಲಿಗೆ ಹೋಗಿಲ್ಲಮ್ಮ. ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿರೋ ಅನ್ನದಾತರು ಅಂದ್ಬಿಟ್ಟು, ಹಣ ಆಗ್ತಾ ಇಲ್ಲ ಗುರು ನಾನು ಮಾಡಕ್ಕೆ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯಿಸಿ ಆಗ್ಲಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ. ದುಡ್ಡನ್ನ ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ? ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್, ಅದೇನೇ ಇದ್ರು ಇಲ್ಲಿ ಬರ್ಬೋದ ಚೇಂಬರ್ ಅಲ್ಲಿ ಏನೋ ಮಾತಾಡ್ಕೋಬೋದ. ಚೇಂಬರ್ ಇಲ್ವಾ ಇಲ್ಲಿ? ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆ ನಮ್ಮ ಚಿತ್ರಾಂಗಕ್ಕೆ, ಇದು ಮಾತಾಡ್ಬೋದಾಗಿತ್ತವೇ ಬಂದಿಲ್ಲಿ. ಅಲ್ಲಿ ಸ್ಟೇಜ್ ಮೇಲೆ ಇಟ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ತುಂಬಾ ಚಮ ನಿಜವಾಗ್ಲೂ. ಆಮೇಲೆ ಒಬ್ರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಬೈಕೊಂಡು ಬಂದಿದ್ದಾರೆ ಅವರು, ಆಯ್ತಾ. ಆಮೇಲೆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಅವ್ರ ತಾಯಿಗೆ ಹುಟ್ಟೆ ಇಲ್ವಾ, ಅವ್ರ ಅಪ್ಪನ ಹುಟ್ಟೆ ಇಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡ್ಬಾರ್ದು. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರ್ಲಿ. ಯಾಕೆಂದ್ರೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನಗದ ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ, ಆಯ್ತಾ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡ್ಬೇಡಿ, ಹಿಂಗೆ ಬಿಡ್ಬೇಡಿ, ಹಿಂಗೆ ಬಿಡ್ಬೇಡಿ ಅಂತ. ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ಲೂ ತಲೆ ಕೆಡ್ಸ್ಕೊತಿರ್ಲಿಲ್ಲಮ್ಮ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಿ ಮಾತಾಡಿರೋ ಶೈಲಿ ನನ್ಗೆ ಇದಾಯ್ತು, ತುಂಬಾ ತುಂಬಾ ಆಯ್ತು. ದಯವಿಟ್ಟಮ್ಮ. ಆಮೇಲೆ ಅಮ್ಮ ಇದು ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತಾರೆ ಬಿಟ್ಟು ಹೇಳ್ತೀನಮ್ಮ, ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಮ್ಮ, ನಾನು ನಿಮ್ ಗಮನಕ್ಕೆ ತರ್ತಾ ಇದೀನಿ. ನೀವು ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರ್ಸಿ ಮಾತಾಡಕ್ಕೆ ಇಲ್ಲಮ್ಮ, ನಾನು ಆಗ್ತಾ ಇದ್ದೀನಮ್ಮ, ಪ್ರಾಮಿಸ್ ಪ್ಲೀಸ್ ನಾನು ಆಗ್ತಾ ಇದ್ದೀನಿ ಆಲ್ರೆಡಿ ಅಮ್ಮ. ನಾನು NCR ಮಾಡಿದ್ದೀನಿ ಆಲ್ರೆಡಿ, ಕೋರ್ಟ್ ಹೋಗಿದೆ. ಮಾಡಾಯ್ತಮ್ಮ, ಕೋರ್ಟ್ ಹೋಗಿದೆ. ಇಲ್ಲಮ್ಮ, ನಾನು ನಿಮ್ಗೆ ಹೇಳ್ತೀನಿ ಎಂತಿದ್ರೆ ಅದು ನನ್ನ ಪರ್ಸನಲ್ ಅಮ್ಮ, ನನ್ನ ಪರ್ಸನಲ್ ನಾನು ಉಪ ಹಾಕೊಂಡಿದ್ದೀನಿ. ನಾನು ಮಿಕ್ಕದವ್ರ ಪರವಾಗಿ ಬಂದಿದ್ದೀನಿ. ನಾನು ಮಿಕ್ಕದವ್ರು ಏನೇನ್ ಮಾಡಿದ್ದಾರೆ, ಹೆಂಗೆ ಮಾತಾಡಿದ್ದಾರೆ. ಮಿಕ್ಕ ಈಗ ಅಪ್ಪವ್ರ ಬಗ್ಗೆ ಮಾತಾಡಿದ್ರು, ಅಪ್ಪವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ. ಸೊ ನಾನು ಹೇಳ್ತಾ ಇರೋದು ಇದೇ ವಿಷಯ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು, ದರ್ಶನ್ ಪಾಪ ಒಳಗಡೆ ಇದ್ದಾರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದವ್ರಾಗ ಇವರೆಲ್ಲ ಈ ತರ ನ್ಯೂಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗನ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರಿದ್ರೆ ನಾನು ಮಾತಾಡ್ತಿದ್ದೆ, ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗಿನೇ ಬರೋಲ್ಲ ಇದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೆ ನಮ್ಗೆ, ಆಯ್ತಾ. ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ, ಇವಾಗ FIR ಆಗ್ತಾ ಇದೆ ಅಮ್ಮ, FIR ಬರ್ತಾ ಇದೆ. ಈಗ 7 ಕೇಸ್ ಹಾಕ್ಬಿಟ್ಟೆ, ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಫಾಮೆನ್ಸ್ ಕೇಸು ಹಾಕ್ತಾ ಇದೀನಿ ಅಮ್ಮ. ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ, ಸೊ ಅಷ್ಟು ಕೇಸ್ ಹಾಕ್ತೀನಿ. ಅಂಡ್ ದೆನ್ ಇವತ್ತು ಸಂಜೆ ಅಷ್ಟಿಗೆ FIR ಬರ್ತದಮ್ಮ. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರು ಕಾನೂನು ಇದೆ, ಕಾನೂನು ಪ್ರಕಾರ ಮಾಡ್ತೀನಿ. ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿದ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ತುಂಬಾ ಹಾರ್ಟ್ ಆಯ್ತು. ಯಾಕಂದ್ರೆ ನನಗೂ ಮಕ್ಳಿದಾರಮ್ಮ, ನನಗೂ ನನ್ನ ಹೆಂಡತಿ ಇದ್ದಾರಮ್ಮ. ಸಮಾಜದಲ್ಲಿ ಅಟ್ಲೀಸ್ಟ್ ಎಷ್ಟು ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ, ಯಾರ ಮುಂದೆ ನಾವು ಮಾತಾಡ್ಬೇಕಾದ್ರು ಏನಾದ್ರು ನಾವು ಬೇರೆ ಮುಂದೆ ಆ ಥರ ನ್ಯೂಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ಲಮ್ಮ, ಅದು ನಿಜವಾಗ್ಲೂ. ಖಂಡಿತ ಕ್ರಮ ತಗೋತೀವಿ, ಈ ದೃಷ್ಟಿಯಿಂದ ಮಾಡಿದ್ದೀನಮ್ಮ. ಖಂಡಿತ ಪ್ಲೀಸ್ ಇದನ್ನ ನಾವು ಉತ್ತೇಜಿಸಲ್ಲ. ಪ್ಲೀಸ್ ಅಮ್ಮ, ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಸತ್ತವ್ರ ಬಗ್ಗೆ, ಬದುಕಿರೋರು ಎಲ್ಲೋ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇರೋರ ಬಗ್ಗೆ, ಉದ್ಯಮದಲ್ಲಿ ಇರ್ತಕ್ಕಂಥ ಗಣ್ಯರ ಬಗ್ಗೆ ಮಾತಾಡಿದ್ದಾರೆ. ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ. ಪಬ್ಲಿಕ್ ಅಲ್ಲಿ ತಾಯಿ ಇಸು ಬಗ್ಗೆ ಮಾತಾಡ್ತಾರಮ್ಮ, ಪಬ್ಲಿಕ್ ಅಲ್ಲಿ ಅಮ್ಮ. ಓಕೆ, ನಾನೇ ಏನೋ ಅವ್ರು ಕಾಸು ಕೊಟ್ಟಿದ್ದೀನಿ, ಅವ್ನು ನನಗೆ ಮೋಸ ಮಾಡ್ದೆ, ಇಂಥ ಪದಗಳು ಯೂಸ್ ಮಾಡ್ತಾರೆ. ಓಕೆ ಅಮ್ಮ, ತೊಂದರೆ ಇಲ್ಲ, ನೋ ವರಿ. ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ, ಹತ್ತಿರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಮ್ಮ.
ಇದೆಲ್ಲ ನಾನ್ ಸೆನ್ಸ್ ಅಲ್ವಾ? ಎಜುಕೇಶನ್ ಇರೋ ಮನ್ಸರ ಇಲ್ವಾ? ಖಂಡಿತ ಅಲ್ಲಮ್ಮ ಪ್ಲೀಸ್ ನೀವು ಕೂರಿ ದಯವಿಟ್ಟು ನೀವು ಕೂತ್ಕೊಳ್ಳಿ. ಓಕೆ, ನಾನು ಏನಕ್ಕೆ ನಿಮ್ಗೆ ಹೇಳ್ಬೇಕಾಗಿತ್ತು ಅಷ್ಟು ಹೇಳಿದ್ದೀನಿ. ಏನಕ್ಕೆ ನಾನೇ ಸರ್ ಪ್ರೇಮ್ ಅಂತ ನೀವು ಏನೋ ಮಾಡ್ದ ಕಣೆ, ನಾನ್ ಸೆನ್ಸ್ ಮಾಡ್ದ ಕಣೆ ಪ್ರೇಮ್ ಅಂತ ನನ್ನ ಕಡೆ ನೀವು ಕೈ ತೋರ್ಸಂಗಿಲ್ಲ, ನನ್ಗೆ ಬಯಂಗಿಲ್ಲ. ಯಾಕೆ ನಾನು ನಿಮ್ಗೆ ಹರ್ಟ್ ಮಾಡಕ್ ತಯಾರಿಲ್ಲ. ಓಕೆ, ಸೊ ಪ್ಲೀಸ್ ಅಮ್ಮ ನೀವು ಕೂರಿ ಪ್ಲೀಸ್. ಒಂದು ಫೋಟೋ